ನಮಸ್ತೆ ಸ್ನೇಹಿತರೆ, ನಮ್ಮಲ್ಲೇ ತಯಾರಾಗುವಂತಹ ಹಾರ್ಸ್ ಗ್ರಾಮ್ ಸೂಪ್ ಇದು. ಶೀತ ಕೆಮ್ಮು ನೆಗಡೆ ಇದ್ದಾಗ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ, ನಿಶಕ್ತಿ ಇದ್ದಾಗ ಇದನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ತುಂಬಾ ಒಳ್ಳೆಯದು. ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ ಹುರುಳಿಕಾಳಿನ ಪ್ರಯೋಜನಗಳೆಲ್ಲನೂ. ಹುರುಳಿಕಾಳಿನ ಜೊತೆಗೆ ಇನ್ನೂ ಅನೇಕ ವಸ್ತುಗಳನ್ನು ಹಾಕಿ ಮಾಡಿರೋವಂಥದ್ದು. ಇದು ಮಾಡೋವಂಥ ವಿಧಾನ ಅಲ್ಲ, ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಚಾನಲಲ್ಲಿ ವೀಡಿಯೋವನ್ನು ಹಾಕ್ತಾ ಇರ್ತೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ತುಂಬ ಇನ್ಫಾರ್ಮೇಟಿವ್ ವಿಷಯಗಳೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದೇ ಥರನೇ ಇದು ಬಂದು ಕುಕ್ಕಿ ವೆರೈಟೀಸು. 4-5 ವೆರೈಟೀಸ್ ಕುಕ್ಕೀಸ್ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಇದು ರಾಗಿ ಕುಕ್ಕಿ. ಈ ಎಲ್ಲ ಕುಕ್ಕಿನೂ ನಾವು 100% ಬೆಣ್ಣೆಯಿಂದನೇ ಮಾಡೋದು. ನೀರು, ಹಾಲು ಅಥವಾ ಬೇಕಿಂಗ್ ಪೌಡರು, ಮೈದಾ ಹಿಟ್ಟು, ಕಲರ್ಸ್, ಪ್ರಿಸರ್ವೇಟಿವ್ಸ್ ಅಥವಾ ಫ್ಲೇವರ್ಸ್ ಅಂಥದ್ದು ಏನೂ ಹಾಕ್ದಂಗೆ ಫ್ರೆಶ್ಶಾಗಿ ಸಿರಿಧಾನ್ಯಗಳನ್ನು, ರಾಗಿನ ಆ ಥರ ಇಟ್ಬಿಟ್ಟು ಮಾಡೋವಂಥ ಕುಕ್ಕಿ ವೆರೈಟೀಸು. ನಾನೀಗ ತೋರಿಸ್ತಿರೋದು ರಾಗಿ ಕುಕ್ಕಿ. ತುಂಬಾ ಚೆನ್ನಾಗಿರುತ್ತೆ. ಬಾದಾಮು ಮತ್ತು ಗೋಡಂಬಿ, ತೆಂಗಿನ ತುರಿ ಮತ್ತು ನಾಟಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಇದು ಬಂದು ಮಲ್ಟಿ ಮಿಲ್ಲೆಟ್ ಕುಕ್ಕೀಸು. ಇದು ಹಾಗೇ 100% ಬೆಣ್ಣೆಯಿಂದ ಮಾಡುವಂಥ ಕುಕ್ಕಿ ವೆರೈಟೀಸು. ನೀವು ಯಾವುದನ್ನು ನಿಮಗೇನಾರು ಅವಶ್ಯಕತೆ ಇತ್ತು ಅಂದರೆ ನೀವು ಆರ್ಡರ್ ಮಾಡ್ಬೋದು. ಪ್ರೀ ಆರ್ಡರ್ಸ್ ತೊಗೊಂಡೇ ನಾವು ಇದೆಲ್ಲವನ್ನು ಮಾಡಿಕೊಡೋದು. ಇದು ಬಂದು ಹರ್ಬಲ್ ಟೀ. ಅಂದರೆ ಟೀ ಕಾಫಿ ಕುಡಿಯೋದ್ರಿಂದ ನಮಗೆ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಇದಾಗಿರುತ್ತೆ, ಮೈಂಡಿಗೆ ಫ್ರೆಶ್ ಆಗಿರುತ್ತೆ. ಆದರೆ ಟೀ ಕಾಫಿ ಕುಡಿಯೋದ್ರಿಂದ ಕ್ರಮೇಣ ನಮ್ಮ ತೊಂದರೆಗಳ್ನ ಅನುಭವಿಸ್ಬೇಕಾಗುತ್ತೆ. ಆ ಟೀ ಕಾಫಿಗೆ ಬದಲು ನಾವು ಈ ಥರ ಹರ್ಬಲ್ ಟೀಸ್ನ ಪ್ರಯೋಜನ ಪಡ್ಕೊಂಡ್ವಿ ಅಂತಂದರೆ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲನೂ ತೊಕ್ಕು ವೆರೈಟೀಸ್. ಇದರಲ್ಲಿ ನಾವು ಮಾಡೋವಂಥ ಅನೇಕ ಬಗೆಯ ತೊಕ್ಕುಗಳಿರ್ತವೆ. ಅಂದರೆ ಟೊಮೆಟೊ ತೊಕ್ಕು, ಚಿಕ್ಕಿರುಳ್ಳಿ ತೊಕ್ಕು, ಪುದೀನ ತೊಕ್ಕು, ಕೊತ್ತಂಬರಿ ತೊಕ್ಕು, ಆ ಥರ ತುಂಬಾ ವೆರೈಟೀಸ್ ಆಫ್ ತೊಕ್ಕುಗಳನ್ನ ಮಾಡ್ತಾಯಿರ್ತೀವಿ. ತೊಕ್ಕು ಎಲ್ಲನೂ ಹಾಗೆಯೇ ಆರ್ಡರ್ ತೊಗೊಂಡು ಫ್ರೆಶ್ಶಾಗಿ ಮಾಡಿಕೊಡ್ತಾ ಇರ್ತೀವಿ. ಈಗ ನಾನೀಗ ಪ್ಯಾಕ್ ಮಾಡಿ ಇಟ್ಟಿರೋದೆಲ್ಲನೂ ಕೆಲವರೆಲ್ಲನೂ ಸ್ಯಾಂಪಲ್ಗೆ ಸ್ವಲ್ಪ ಮಟ್ಟಿಗೆ ಕೇಳಿದ್ರು, ಅದಕ್ಕೋಸ್ಕರ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈ ಥರ ತೊಕ್ಕು ವೆರೈಟೀಸ್ ಎಲ್ಲ ನಾವು ಮಾಡೋದು ಕಂಪ್ಲೀಟಾಗಿ ಶುದ್ಧವಾದಂತಹ ಗಾಣದ ಎಣ್ಣೆಯಿಂದನೇ ಮಾಡ್ತೀವಿ. ಅದು ಎಳ್ಳೆಣ್ಣೆನ ಹಾಕ್ತೀವಿ. ನಾವು ಅಡುಗೆಗೆಲ್ಲ ಎಳ್ಳೆಣ್ಣೆನೇ ಯೂಸ್ ಮಾಡ್ತೀವಿ, ಯಾಕಂದರೆ ಅದು ಬೋನ್ಗೆ ತುಂಬಾ ಒಳ್ಳೆಯದು. ಈಗ ನಾನು ತೋರಿಸ್ತಿರೋದು ತರಕಾರಿ ಸೂಪು. ಆ ತರಕಾರಿ ಸೂಪು ಹಾಗೇ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. 3 ಥರದ ತರಕಾರಿ, ಬೆಂಡೆಕಾಯಿ, ತೊಂಡೆಕಾಯಿ, ಗೋರಿಕಾಯಿನ ಇಟ್ಕೊಂಡು ಅದ್ರ ಜೊತೆಗೆ ಬಾರ್ಲಿ ಮತ್ತು ಜೋಳ, ಹಲ್ ಜೋಳ ಅಂಥದನ್ನು ಯೂಸ್ ಮಾಡಿಕೊಂಡು ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ ಥರದ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರೋವಂಥ ಒಂದು ವೆಜಿಟೇಬಲ್ ಸೂಪನ್ನು ಮಾಡ್ತಾಯಿರ್ತೀವಿ. ಈ ಸೂಪ್ ಪೌಡರಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನೀಗ ಮಾಡೋವಂಥ ವಿಧಾನನ ನಿಮಗೆ ಸ್ವಲ್ಪ ಇದರಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇದು 3 ಬೆಂಡೆಕಾಯಿ, ತೊಂಡೆಕಾಯಿ ಮತ್ತು ಗೋರಿಕಾಯಿ, ಇದು 3ನ್ನ ಇಟ್ಬಿಟ್ಟು ಅದರ ಜೊತೆಗೆ ನಾನು ವೆಯ್ಟ್ ಲಾಸ್ಗೆ ಉಪಯುಕ್ತವಾಗಬೇಕು ಮತ್ತು ನಮ್ಮ ಕರುಳು ಸ್ನೇಹಿಯಾಗಿರೋ ಅಂತಹ ಓಟ್ಸ್ ಜೊತೆಗೆ ಟೇಸ್ಟಿಗೋಸ್ಕರ ಹಲ್ ಜೋಳ ಮತ್ತು ಬಿಳಿ ಜೋಳವನ್ನು ಹಾಕಿರ್ತೀನಿ. ಈಗ ನೋಡಿ, ತೆಗೆದಿಟ್ಟಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು 1 ಸ್ಪೂನ್ ತುಪ್ಪವನ್ನು ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು 1 ಅಥವಾ 2 ನಿಮಿಷ ಬಿಸಿ ಆದಮೇಲೆ ನಾನು ಒಣಗಿಸಿಟ್ಟಿರೋ ಅಂಥ ಈ ತರಕಾರಿಗಳನ್ನೆಲ್ಲನೂ ಹಾಕ್ಬಿಟ್ಟು ಮತ್ತೆ ಇದನ್ನು 1 ನಿಮಿಷ ಬಿಸಿ ಮಾಡ್ಕೊತೀನಿ. ಇದು ಎಲ್ಲವನ್ನು ಬಂದು ಒಂದು 3ರಿಂದ 4 ನಿಮಿಷದೊಳಗಡೆ ಬಿಸಿ ಮಾಡಿ ತಗೊಂಡು ಇದು ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿಲಿ ಹಾಕಿ ಇಟ್ಕೊಂಡ್ವಿ ಅಂತಂದರೆ ಸೂಪಿನ ಪುಡಿ ರೆಡಿ ಆಗುತ್ತೆ. ನೀವೇ ಮನೇಲಿ ಮಾಡ್ಕೊಬೋದು. ಮನೆಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಟೈಮ್ ಇರಲ್ಲ ಅನ್ನೋರು ಆರ್ಡರ್ ಮಾಡಿದ್ರಿ ಅಂದರೆ ನಿಮಗೆ ಫ್ರೆಶ್ಶಾಗಿ ಮಾಡಿಕೊಡ್ತಾ ಇರ್ತೀನಿ. ನೀವು ಒಂದು ಸರಿ ಇದನ್ನೆಲ್ಲನೂ ತೊಗೊಂಡು ಪ್ರಯೋಜನವನ್ನು ನೋಡಿ.